ಲವ್ ಎಲ್ಲ ಡ್ರೈವರ್ ಅಣ್ಣಂತರ ಅದೃಷ್ಟವಂತರಿಗೆ ಮಾತ್ರ ವರ್ಕೌಟ್ ಆಗುತ್ತೆ. ಹೌದು, ಅದು ಕರೆಕ್ಟೇ. ಅಣ್ಣ ಟೀ ಅಂಗಡಿಲಿ ಒಂದು ಕನೆಕ್ಟ್ ಮಾಡ್ಕೊಂಡವ್ರೆ. ಹುಷಾರ್ ಪಾರ್ಟಿ. ಉಷಾ ಅಂತ ಒಬ್ಳು ಪಾರ್ಟಿನ ಏನೋ ಹೊಸದಾಗಿ ಹೇಳ್ತಾ ಇದ್ಯಾ? ಮಾಡ್ಬೇಡ. ನಿಮ್ ಬೋಂಡಾ ಮತ್ತೆ ಉದ್ದಿನ ವಡೆ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಏನೋ ನಮ್ಮ ಮ್ಯಾಟ್ರು ಊರವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೆಂಗೆ ಊರಲ್ಲಿರೋರ್ಗೆಲ್ಲ ಮದ್ವೆ ಊಟ ಹಾಕಿಸ್ತೀರಾ ಅಥವಾ ಹಂಗೆ ಓಡೋಗ್ಬಿಡ್ತೀರಾ? ಲೇ, ಈ ಬೆಟ್ಟದ ಮೇಲೆ ಹತ್ತೋ ಸರ್ಕಾರಿ ಬಸ್ತಾರನ ನಮ್ಗಳ ಜೀವನ. ನಮ್ಮ ಯಜಮಾನ್ರಿಗೆ ಕೊಳ್ಳಿ ಇಟ್ಟ ಕೈಯಿಂದ ಸ್ಟೇರಿಂಗ್ ಹಿಡಿಯೋಕೆ ಶುರು ಮಾಡಿದೆ. ಈಗ ಉಳ್ಕೊಂಡಿರೋದು ನಮ್ಮಮ್ಮ ಮತ್ತೆ ನನ್ನ ತಂಗಿ ಅಷ್ಟೇ. ಅದರಲ್ಲೂ ನನ್ನ ತಂಗಿಗೆ ಕಾಲು ಸರಿ ಇಲ್ಲ. ಏನಣ್ಣ, ಡಾಕ್ಟರ್ ತೋರಿಸ್ಬೇಕು ತಾನೆ? ಆಸ್ಪತ್ರೆಯವರು ದುಡ್ಡು ಹೊಡಿಯೋದಕ್ಕೆ ನೋಡ್ತಾ ಇರ್ತಾರೆ. ಹೆಂಗಾದ್ರೂ ಅವ್ರ ಕೈ ಕಾಲ್ಗೋ ಬಿದ್ದು ಅವಳಿಗೆ ಒಂದು ಮದುವೆ ಮಾಡಬೇಕು. ಅದನ್ನ ಮಾಡೋ ಅಷ್ಟರಲ್ಲಿ ಈ ಇಂಜಿನ್ ಡ್ಯಾಮೇಜ್ ಆಗಿ ಶೆಡ್ಗೆ ಹೋಗ್ಬಿಡುತ್ತೆ. ಈ ಟೈಮಲ್ಲಿ ಪ್ರೀತಿ ಮದುವೆನ ಏನೋ ಮಾಡಕ್ಕಾಗತ್ತೆ, ಅನ್ಭವಿಸ್ಬೇಕಷ್ಟೇ. ಅಣ್ಣ, ನೀವೆಲ್ಲ ಮದ್ವೆ ಆಗ್ಬೇಕಣ್ಣ. ಜೀವನದಲ್ಲಿ ಬರೀ ಸಂತೋಷ ಮಾತ್ರ ಇದ್ರೆ ಸಾಲದು. ಏನ್ ಸ್ವಾಮಿ, ನೀನೇನ್ ಲವ್ ಮಾಡಿಲ್ವಾ? ಮಳೆ ಬರೋ ತರ ಇದೆ, ಬೇಗ ಹೋಗೋಣ ಬನ್ನಿ. ಜೀಪ್ ತಗೊಂಡಿರೋದಕ್ಕೆ ಪಾರ್ಟಿ ಮುಗಿಸ್ಬಿಟ್ಟೆ. ನಮಸ್ಕಾರ ಹಾಕೋ ಮಕ್ಕ ನೋಡು. ಮಾಸ್ಟ್ರೇ ಬರ್ತೀನಿ ಹೋಗಿ. ನಾನೇ ಮನೆಗೆ ಬಿಡ್ತೀನಿ ಬಾ ಸ್ವಾಮಿ. ಅದೆಲ್ಲ ಏನ್ ಬೇಡ, ನಾನು ಬರ್ತೀನಿ ಹೋಗಿ. ಸರಿ. ಇನ್ನು ನಾನು ಕೂಲಿಂಗ್ ಗ್ಲಾಸ್ ತೆಗ್ದಿಲ್ವಾ? ಅಯ್ಯೋ, ಲೈಟ್ ಹಾಕೋಣ. ಓ ಅಣ್ಣ ಬನ್ನಿ, ಒಂದು ಕಟಿಂಗ್ ಹಾಕೋಣ. ಈಗ ತಾನೇ ಕುಡ್ದಿದ್ದೀರಾ, ಇನ್ನೂ ಬೇಕಾ? ಅಲ್ಲ, ಕವಿತೆ ಕೇಳಿ ಕುಡ್ದಿದ್ದೆಲ್ಲ ಎಳ್ದೋಯ್ತು. ಇನ್ನೊಂದು ಕಟಿಂಗ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಇವನೇ ನೋಡಪ್ಪ ನಮ್ಗೆ ಸರಿಯಾದ ಗ್ಲಾಸ್ ಅಣ್ಣ. ಗ್ಲಾಸ್ ಮೇಟ್ ಅಲ್ಲ ಅಣ್ಣ, ಕ್ಲಾಸ್ ಮೇಟ್. ಈ ಗ್ಲಾಸ್ ಮೇಟ್ ಸರಿಯಾಗಿ ಇಂಗ್ಲಿಷ್ ಮಾತಾಡು. ಏನಣ್ಣ ಶಬ್ದ? ಚಿಯರ್ಸ್ ಮಾಡ್ಬೋದಾ? ಇದಲ್ಲ ಅಣ್ಣ, ಆಚೆ ಕೇಳ್ತಿದೆ. ಅಣ್ಣ, ಅಣ್ಣ ಸಾರ್ ಮನೆಯಿಂದ ಸೌಂಡ್ ಬರ್ತಾ ಇರೋದು. ಅದ್ ಹೆಂಗಲ್ಲೇ, ಎಲ್ಲಿಂದ ಶಬ್ದ ಬಂದ್ರು ಇಲ್ಲಿಂದನೇ ಸರಿಯಾಗಿ ಬರುತ್ತೆ ಅಂತ ಹೇಳ್ತೀಯ ನೀನು? ಅದಕ್ಕೆ ಕಾರಣ ಈ ಚೇರ್ಸ್. ಹೀರೋ ತರ ಆಡ್ತಿರ್ತಿಲ್ಲ, ಹೋಗು ಕುದುರಲ್ಲೋಗಿ ನೋಡು. ಕುದುರಲ್ಲೇ ಹೋಗ್ತೀನಿ, ನೀನ್ ಬೇಗ ಕುಡಿದ್ಬಿಟ್ಟು ಬನ್ನಿ. ಇದಕ್ಕಿಂತ ದೊಡ್ಡ ನಶೆ ಬೇರೆಯವ್ರ ಮನೆ ಜಗಳನೇ. ಬನ್ನಿ. ಏನಾಯ್ತು ಅಣ್ಣ ಸರ್? ನಿರ್ಮಲಾ ಬಟ್ಟೆ ಚೇಂಜ್ ಮಾಡೋದನ್ನ ಯಾರೋ ನೋಡಿದ್ನಂತೆ. ಅವ್ನ್ ಕತ್ಲಲ್ಲಿ ಓಡೋಗ್ಬಿಟ್ಟ. ಯಾರಾದ್ರೂ ಕಳ್ಳನೇ ಆಗಿರ್ಬೇಕು. ಹಳ್ಳಿಗೆ ಬಂದು ಮನೆ ಕಳ್ತನ ಮಾಡೋನು ಯಾವನವನು? ನಾನಿರ್ಬೇಕಾದ್ರೆ ಯಾವ ಕಳ್ಳ? ಹೋಗ್ತಾ ಇರೋ, ಹೋಗ್ತಾನೆ ಇರೋ. ಬನ್ನಿ, ಬರ್ತಾ ಇದೀನಿ, ಕಾಯ್ತಾ ಇದೀನಿ. ಹಿಂದಗಡೆ ಬಂದ್ಬಿಡಿ. ಯಾರೋ ನೀನು? ಮುಖ ತೋರ್ಸೋ, ಮುಖ ತೋರ್ಸೋ, ಮುಖ ತೋರ್ಸೋ. ಯಾರೋ ಯಾರಪ್ಪ ಅದು? ಯಾರೋ? ನೀನಾ ಸೆಬಾಸ್ಟಿಯನ್? ನನ್ ಮಗನೇ, ಹೋಗು. ನೀನ್ ಸುಮ್ನೆ ಬಿಡೋದಿಲ್ಲ. ಕುಡುಕ್ ನನ್ ಮಗ ಅವನು. ಬಾರ ಬಾರ ಹೋಗೋಣ. ಹಬ್ಬ ನನ್ ಮಗ. ಹೆಂಗೆ ಅದು ಸರಿ. ಔಷಧಿನ ಧೈರ್ಯವಾಗಿ ಕುಡಿಬೋದಾ? ಧೈರ್ಯವಾಗಿ ಕುಡಿ. ನಾಟಿ ಔಷಧಿ ಒಳಗಡೆ ಹೋದ್ರೆ ಡೆಂಗ್ಯೂ ಇದ್ರೂ ಹೊರಟೋಗುತ್ತೆ. ಡೆಂಗು ಯಾಕೆ ಬರುತ್ತೆ? ಸ್ವಾಮಿ, ಇಷ್ಟೊತ್ತು ಎಲ್ಲೋಗಿದೆ? ತುಂಬಾ ಹೊತ್ತಿಂದ ಫೋನ್ ಹೊಡ್ಕೊಳ್ತಾನಿದೆ. ಹೋಗಿ ಯಾರು ನೋಡು. ಆ ಹಾಳಾಗಿರೋ ಇಂಜಿನಿಯರ್ ಇರ್ಬೇಕು. ಹೌದಾ? ಏನ್ ಕಂಡಕ್ಟರ್ ಕೆಲ್ಸಕ್ಕೆ ಹೋಗ್ಲಿಲ್ವಾ? ತುಂಬಾ ಜ್ವರ, ಮೈಕೈ ಎಲ್ಲ ನೋವು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಬಂದೆ. ಸ್ವಾಮಿ, ನಮ್ ಹಸುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ, ತುಂಬಾ ಒದ್ದಾಡ್ತಿದ್ಯಪ್ಪ. ನಾಳೆ ಬೆಳಗ್ಗೆ ಡಾಕ್ಟರ್ ಬರೋ ಅಷ್ಟರಲ್ಲಿ ಹಸುವಲ್ಲಿ ಇರುತ್ತೆ. ಇನ್ನೊಂದು ಕ್ವಾರ್ಟರ್ ಮತ್ತೆ ಉಪ್ಪಿನಕಾಯಿ ತಂದಿಟ್ಕೋ. ಅದೆಲ್ಲ ರೆಡಿ ಆಗಿದೆ. ಕಂಡಕ್ಟರ್ ನಾನು ಬಿಟ್ಬಿಡ್ತೀನಿ. ನೀನ್ ಮೊದ್ಲು ಹೋಗಿ ಆ ಫೋನ್ ತೆಗಿ. ನಾನ್ ಬಿಡ್ತೀನಪ್ಪ. ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಕಂಡಕ್ಟ್ರೆ ಬನ್ನಿ, ಅತ್ತೆ ನೀನ್ ಹೋಗು. ಸರಿ ಸ್ವಾಮಿ, ನಾ ಬರ್ತೀನಿ. ಥ್ಯಾಂಕ್ಸ್. ಸೈಕಲ್ ಕಮ್ಮಿ ಮೇಲೆ ಕುತ್ಕೊಂಡಿದ್ದು ಮೈಕೈ ಎಲ್ಲ ನೋವ್ತಿದೆ. ಇವನಿಗೆ ಬರೀ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಸ್ವಾಮಿ 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 ಅಂತಾನೆ ಇರ್ತಾನೆ. ಏನಂತ ಬನ್ನಿ ಹಳ್ಳಿ ಗರ್ಲ್. ಟುಡೇ ಆಫೀಸಲ್ಲಿ ಬೋರ್ಡ್ ಮೀಟಿಂಗ್ ಇಲ್ವಾ? ಇಲ್ಲ, ಮನೇಲಿ ಸ್ವಲ್ಪ ಕೆಲ್ಸ ಇತ್ತು. ಕಾರ್ತಿಕಣ್ಣ ಹೇಳಿದ್ರು ನಿಮ್ಗೆ ಹುಷಾರಿಲ್ಲ ಅಂತ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ, ಸ್ವಲ್ಪ ಜ್ವರ ಅಷ್ಟೇ. ಹುಷಾರು ರೀ, ಡೆಂಗು ಫೀವರ್ ಆಗಿರ್ಬೋದು. ಎಲ್ರೂ ಇದೇ ಹೇಳ್ತಾರೆ. ಏನದ್ ಕೈಯಲ್ಲಿ? ಇದು ಶುಂಠಿ ಕಾಫಿ. ಬಿಸಿ ಬಿಸಿ ಕುಡಿದ್ರೆ ಎಂತ ಜ್ವರ ಇದ್ರೂ ಹೋಗುತ್ತೆ. ಹಂಗ? ಏನಿದು ಕಸರೆ ಇದೆ? ಕಹಿನಾ? ಕೊಡಿ ನೋಡೋಣ. ಇಲ್ವಲ್ಲ? ಕುಡಿಲಿ.
ಹೌದು ರೀ, ಇವಾಗ ಸಿಹಿ ಆಗಿದೆ. ಆರೋಗ್ಯ ನೋಡ್ಕೊಳ್ಳಿ. ಏನ್ರಿ ಅದ್ರಲ್ಲಿ ಇನ್ನೂ ಇದೆ. ಏನು ನನಗ್ ಶೆಕೆ ಆಗ್ತಿದೆ, ನಿಂಗೆ ಚಳಿ ಆಗ್ತಾ ಇದ್ಯಾ? ಏನಾಯ್ತು? ಎಲ್ಲೋ ತಡಿತಾ ಐತೆ. ಅಯ್ಯೋ ಏನಾಯ್ತಣ್ಣ? ಕಾಂಗ್ರೆಸ್ ಬಂತು. ಈ ಗಾಡಿಲಿರೋ ಇಂಜಿನು ಸರಿಯಾಗಿ ಕೆಲಸ ಮಾಡೋದೇ ಇಲ್ಲ. ಅಲ್ಲ ಕಣ, ವಾರಕ್ಕೆ 2 ಸರಿ ಪಂಚರ್ ಆಗತ್ತೆ, ಅದು 2-3 ದಿನದ ಮುಂಚೆನೆ ಆಯ್ತು. ಇವಾಗ ಏನಾಗಿದೆ? ಇದೊಂದ್ ಬೇರೆ ಏನಾಯ್ತು? ಗೊತ್ತಿಲ್ಲ ಅಣ್ಣ. ಅಯ್ಯಯ್ಯೋ! ಏನಾಯ್ತು? ಇಲ್ಲಿ ಗಾಯ ಆಯ್ತು, ಅಲ್ಲೇನಾಯ್ತು? ಇರೋ ನೋಡ್ತೀನಿ. ಚಪ್ಪಲಿ ತೆಗಿ. ಅದೇನು ಅಂತ ನೀವೇ ಒಸಿ ನೋಡಿ ಅಣ್ಣ. ಏನಾಗಿದೆ ಅಣ್ಣ? ಗಾಡಿಲಿರೋ ಡೀಸೆಲ್ ಪಂಪ್ ನ ನಾಸಲ್ ಹೊಡೆದು ಲೀಕ್ ಆಗ್ತಾ ಇದೆ. ಅನ್ಕೊಂಡೆ ಏನಾಯ್ತು? ನಾಜಲ್ ಪಂಪ್ ಹೊಡೆದೋಗಿ ಡೀಸೆಲ್ ಲೀಕ್ ಆಗ್ತಾ ಇದೆ. ನೋ ಪ್ರಾಬ್ಲಮ್, ಬಟ್ಟೆ ಇಟ್ರೆ ಸರಿ ಹೋಗುತ್ತೆ. ಏನಣ್ಣ ಏನೂ ಏನಾದ್ರು ಆಗಲ್ವೋ? ನಡೆಯುತ್ತಾ? ಎಲ್ರು ಇಳ್ದು ನಡ್ಕೊಂಡು ಹೋಗ್ಬೇಕು, ಗಾಡಿ ರಿಪೇರಿ ಆಗೈತೆ. ಗಾಡಿ ಹೋಗೋದಿಲ್ಲ, ಎಲ್ರು ಗಾಡಿಯಿಂದ ಕೆಳಗಿಳಿರಿ. ಇಳಿರಿ ಎಲ್ಲ ಇಳಿರಿ. ಕೆಟ್ಟೋಗೈತೆ ಗಾಡಿ, ಇಳಿರಿ. ಇಳಿಯಪ್ಪ, ಹಾ? ಅವ್ನು ಹೇಳಿದ್ದಿಲ್ಲ ಏನಣ್ಣ ಕೇಳಿಸ್ಕೊಂಡಿರ್ತಾನೆ. ಇಳಿಯಪ್ಪ. ಸರಿ. ಏನ್ ಮಕ್ಳ, ನಿಮ್ಮ ಆನೆ ಮಲಗ್ಬಿಡ್ತಾ? ಏನಪ್ಪ, ಆನೆನ್ ನಂಬೇಡಿ, ಕಾಡಾನೆ ಗತ್ತಿ. ಹತ್ತಿ ಸಾಕು ಮಿಕ್ದವ್ರು ಹಿಂದೆ ಗಾಡಿಗತ್ತಿ. ನಿನ್ನ ಮೇಲೆ ಹತ್ತಿ ಕೂರಿಸ್ಬೇಕಾ? ಹೊರಗಡೆ ಹೋಗ. ಇಲ್ಲ ಇದೇ ಗಾಡಿಲಿ ಹೋಗ್ಬಿಟ್ಟು ಟೌನ್ ಅಲ್ಲಿ ನೀನ್ ಇಳ್ಕೊಂಡು ಡಿಪೋಗೆ ಫೋನ್ ಮಾಡಿ ಮೆಕ್ಯಾನಿಕ್ ನ ಬರಕ್ ಹೇಳು. ಸರಿ ಅಣ್ಣ. ಎಣ್ಣೆ ಹೊಡೆದ್ರೆ ಕರೆಕ್ಟ್ ಆಗಿರ್ತೀನಿ ಅಪ್ಪ. ಚಾನ್ಸ್ ಮಿಸ್ ಮಾಡ್ದ. ಕ್ವಾಟರ್ ಸೇರಿ ಬಿಟ್ರೆ ಮನಸ್ಸು ಆನಂದವಾಯ್ತು ಅಂದ್ರೆ ಬೇರೇನ್ ಬೇಕಿಲ್ಲ. ಇಲ್ಲಿ ಕೂತ್ಕೊಂಡಿದ್ದೀರಾ? ನಾನ್ ಕೂತ್ಕೊಂಡೇ ಇದೀನಿ ಅಂತ ಹೆಂಗೋ ಕಂಡಿಡ್ದೇನೆ ಅಣ್ಣ. ಹೋಗಿದ್ ಕೆಲ್ಸ ಏನೋ ಆಯ್ತು? ಫೋನ್ ಗೇನ್ ಮಾಡ್ತೀಯ ಹಂಗೆ? ಅಯ್ಯೋ ಅಣ್ಣ, ಅದನ್ನೇನ್ ಕೇಳ್ತೀರಾ? ಡ್ಯಾಮ್ಗೆ ಹೋದೆ, ಅಲ್ಲೂ ಯಾರಿಲ್ಲ. ಆಮೇಲೆ ಚರ್ಚ್ಗೆ ಹೋಗಿ ಅಲ್ಲಿಂದ ಫೋನ್ ಮಾಡ್ದೆ, ಬರ್ತಿದ್ದಾರೆ. ನೀನೊಂದ್ ಸ್ವಲ್ಪ ಕುಡಿತೀಯಾ? ಅದೆಲ್ಲ ಏನು ಬೇಡ. ಬೇಡ ಅಂದ್ರೆ ಬಿಡು, ಬೇಕಂತ ಒಂದ್ಸರಿ ಮಾತ್ರ ಕೇಳ್ತೀನಿ. ಮತ್ತೆ ನಾನು ಕೇಳ್ಬಿಟ್ಟು ನೀನ್ ಬೇಕು ಅಂತಂದ್ರೆ ನಾನ್ ಎಲ್ಲಿಗೆ ಹೋಗ್ಬೇಕು ಎಣ್ಣೆಗೆ? ಹೌದು, ಈ ತರ ಡೈಲಿ ಕುಡಿತಾ ಇದ್ರೆ ಕೊನೆಗೆ ಕಿಡ್ಲಿ ಲಿವರು ಸೌದೆ ಹೋಗೋದು. ಲಿವರ್ ಏನಲ್ಲ ಲಿವರ್ ಅಂತೀಯಾ? ಹೋಗ್ಲಿ. ಹೇಳದ್ ಮರ್ತ್ಬಿಟ್ನಲ್ಲಿ. ಏನಣ್ಣ? ತಂಗಿಗೆ ಮದ್ವೆ ನಿಶ್ಚಯ ಆಯ್ತು. ಗಂಡು ಪಂಚಾಯತಿ ಆಫೀಸ್ ನಲ್ಲಿ ಕ್ಲಾರ್ಕ್ ಆಗಿದ್ದಾರೆ. ಒಳ್ಳೆ ವಿಷಯ ತಾನೆ? ಕೈ ತುಂಬಾ ಸರ್ಕಾರಿ ಸಂಬಳ ಕಣೋ. ಇಷ್ಟೊಂದು ಖುಷಿ ಆಗಿದ್ರೆ ನಾನು ಕುಡಿಬೇಕಲ್ವಾ? ಅವಳಿಗೆ ಅಣ್ಣ ಆಗಿದ್ರು ಏನ್ ಪ್ರಯೋಜನ? ಏನು ಕಾಲ್ ಸರಿ ಇಲ್ದಿರೋ ತಂಗಿಗೆ ಮದ್ವೆ ಫಿಕ್ಸ್ ಆಗಿದೆ, ಅದಕ್ಕೆ ದುಡ್ಡು ಹೊಂದಿಸ್ಬೇಕು ನಾನು. ಮನ್ಸಿಗೆ ಕಷ್ಟವಾಗಿದೆ ಅಣ್ಣ. ನಿಮ್ ತಂಗಿಗ್ ನಾನು ಅಣ್ಣನೇ ಅಣ್ಣ, ತಲೆ ಕೆಡ್ಸ್ಕೋಬೇಡಿ. ನೋಡೋಣ ಅಣ್ಣ, ಗಾಡಿ ಬಂತು, ಬನ್ನಿ ಹೋಗೋಣ. ಇದೊಳ್ಳಿ ಹುಷಾರ ನೋಡ್ಕೊಂಡೋಣ. ಬಾಟ್ಲ್ ಎಲ್ಲ ಹಂಗೆ ಎಸಿಬೇಡಿ, ಕಾಲಿಗೆ ಚುಚ್ಕೊಂಡ್ರೆ ಯಾರಿಗಾದ್ರು. ನೋಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದೀನಲ್ವ ಅಣ್ಣ. ನಡೆದಕ್ಕೆ ಬೀಳಕ್ ಹೋಗ್ತಾ ಇರೋದು ನಾನು, ಇಲ್ಲಾಂದ್ರೆ ಸರಿಯಾಗಿ ಬರ್ತಾ ಇದ್ದೆ. ಈ ಮಾತ್ಗೇನ್ ಕಡಿಮೆ ಇಲ್ಲ. ನೋಡ್ಕೊಂಡು ಇಳಿಯಪ್ಪ ದೇವ್ರು. ಏನಾಯ್ತಪ್ಪ ಕರಿಯ? ಜಾಸ್ತಿ ಆಯ್ತು. ಯೋ, ಗಾಡಿಗೆ ಏನಾಯ್ತಯ್ಯ? ಅದನ್ನ ಕಂಡಿಡಿಯಕ್ತಾನೆ ನಿಮ್ನ ಕರೆದಿದ್ದು. ಏಯ್, ಟೂಲ್ ಬಾಕ್ಸ್ ಎತ್ಕೊಂಬರೋ. ಓ, ಮುಂದೆಗಡೆನೆ ಸಮಸ್ಯೆ ಆಗಿದ್ಯಾ? ಆ ಬಟ್ಟೆ ಕೊಡು. ಇಡೋ, ತೆಗಿ. ಸರಿ, ಹೆಂಗೆ ನಮ್ ಗೆಳೆಯ ಎಮ್ಮೆ ತರ ಅವ್ನು ಹಿಂಗೆ ಹೇಳ್ತಿದ್ದ. ಎಣ್ಣೆ ಕೊಡ್ತವನ, ತಪ್ಪಾಗಿ ಮಾತಾಡ್ಬೇಡ್ವಾ? ಹೇಳಿದ್ರೆ ಕೇಳಲ್ಲ. ಲೇ, ಅಲ್ಲಿ ಕೊಡು. ತಗೊಳ್ಳಿ ಅಣ್ಣ. ಹಿಂಗೆ ಇದ್ರಲ್ಲಿ ಸಂತೋಷ ಬೇರೆ. ಆಯಿಲ್ ಕ್ಯಾನ್ ಕೊಡು. ಶುರು ಮಾಡ್ಬಿಟ್ರಾ? ನೆಟ್ ಎತ್ತು. ತಗೊಳ್ಳಿ. ಕುತ್ಕೋ. ತಗೋ. ನಾನು ಒಳಗಡೆ ಹೋಗಿ ನೋಡೋಣ. ನೀನೊಳಗೆ ಹೋಗಿ ನೋಡು. ಲೈಟ್ ಹಾಕೊಂಡು ನೋಡು. ಫಸ್ಟ್ ನೈಟ್ಗೆ ಹೋಗ್ತಾವನೆ.
ಅಣ್ಣ 16ನೇ ನಂಬರ್ ಸ್ಪಾನರ್ ಕೊಡಿ. ತಗೋ ಅಣ್ಣ ಇದು ಉಪ್ಪಿನಕಾಯಿ ಅಣ್ಣ. 16ನೇ ನಂಬರ್ ಸ್ಪಾನರ್ ಕೊಡಿ ಅಣ್ಣ. ಯಾಕಣ್ಣ ಸಾಯಿಸ್ತಾ ಇದ್ದೀರಾ? ಗೆಳೆಯ ನಿಂಗೆ ಸಾಕಾಗಿಲ್ಲ, ಇನ್ನೊಂದು ಸ್ವಲ್ಪ ಹಾಕ್ಲಾ? ಕೊಡಿಲ್ಲ. ಅಯ್ಯೋ, ಕುಡ್ದು ಹಾಳು ಮಾಡ್ತಾರೆ ಅಂತ ಅನ್ಸುತ್ತೆ. ಇವರೆಲ್ಲ ಯಾವಾಗ ಕುಡ್ದು ಗಾಡಿ ರೆಡಿಯಾಗಿ ನಾವು ಮನೆಗೆ ಹೋಗೋದು? ಅಣ್ಣ 8ನೇ ನಂಬರ್ ಸ್ಪಾನರ್ ಕೊಡಿ ಅಣ್ಣ. ಕುಡಿಯಕ್ ಕೊಡಲ್ಲ. ತಗೋ ಗ್ಲಾಸ್ ಕೊಡಲಿ ಭಯ್ಯ. ತಗೋ ಏ ಪ್ಯಾಕೆಟ್ ಅಲ್ಲಿ ಇಟ್ಟಿರೋ ಗ್ಲಾಸ್ ಕೊಡಪ್ಪ. ಇದ್ರಲ್ಲೇ ಉಳ್ಕೊಂಡು ಕುಡಿತಾನೆ. ಇವಾಗ ಹೆಂಗಿದೆ ಕನ್ನಡಿ? ಹಳೆ ಪಿಕ್ಚರ್ ವಜ್ರಮುನಿ ತರ ಇದೆಯಾ? ಎಣ್ಣೆ ಹಾಕಿದ್ರು ಕರೆಕ್ಟಾಗಿ ಮಾತಾಡ್ತೀಯ. ಅಣ್ಣ ಕಟ್ಟಿಂಗ್ ಪ್ಲೇಯರ್ ಕೊಡೋಣ. ಕಟ್ಟಿಂಗ್ ಪ್ಲೇಯರ್. ಯಾರಾದ್ರೂ ನನ್ನ ಹೊಗಳಿದ್ರೆ ಇಷ್ಟ ಆಗಲ್ಲ. ತಗೋ. ಇದು ಕರೆಕ್ಟ್. ಅಣ್ಣ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಹೇಳೋಣ. ಏಯ್ ಹೊಸ ಕಂಡಕ್ಟ್ರು, ನ್ಯೂಟ್ಲ್ಗೆ ಹಾಕಿ ಗಾಡಿ ಸ್ಟಾರ್ಟ್ ಮಾಡೋ. ಓಕೆನಾ? ಓಕೆ. ಏಯ್ ಟೂಲ್ಸ್ ಎಲ್ಲ ಎತ್ತಿಡು, ಬೇರೆ ಗಾಡಿ ನೋಡಕ್ ಹೋಗ್ಬೇಕು. ಸರಿ ಅಣ್ಣ. ಬರ್ತೀರ? ಓಕೆ. ಅದನ್ನು ಸರಿಯಾಗಿ ತಿರ್ಲಿಲ್ವಲ್ಲ? ಹೌದಂತೀಯ? ನಾನು ಕಟ್ಕೊಳ್ತೀನಿ. ಸರಿ. ಇವನು ಕರೆಕ್ಟಾಗಿ ಸೇರ್ತಾನ? ಇಲ್ಲಡ, ಇದನ್ನ ಟೈಟ್ ಮಾಡಲ್ಲ. ಯಾಕೆ ನೀವೇ ಟೈಟ್ ಮಾಡ್ಬೋದಲ್ಲ? ಈಗಾಗಲೇ ಟೈಟ್ ಆಗಿದ್ದೀನ, ನೀನು ಟೈಟ್ ಮಾಡು. ಅದಕ್ಕೆ ಕಡಿಮೆ ಕುಡಿ ಅಂದ್ರೆ ಇವಾಗ ನನ್ನ ಟಾರ್ ಸರಿತಾವನೊಳ್ಳೆ. ಅಲ್ಲೇ ನೀನು ಗಟ್ಟಿಯಾಗಿದ್ಯಾ ಆದಿತ್ಯ? ನಾನು ಹೆಲ್ಪ್ ಮಾಡ್ತೀನಲ್ಲ. ಗಾಡಿ ಹತ್ತಕ್ಕಾಗ್ದಿಲ್ಲ. ಏನ್ ಮಾಡ್ತಾ ಇದ್ದೀರಾ? ಏಯ್ ಗಾಡಿ ಹತ್ಬೇಕಾದ್ರೆ ಏನೋ ನಿಂತಾರಲ್ಲ. ಸ್ಟೇರಿಂಗ್ ಆ ಕಡೆ ಇರೋದು. ಯಾರೇ ಎಷ್ಟೇ ಕೊಟ್ರು ಕುಡ್ದು ಬಿಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ. ಇವಾಗ ನಿನ್ ಕೈಲಿ ಗಾಡಿ ಓಡ್ಸಕ್ಕಾಗತ್ತಾ ನಿಂಗೆ? ಮತ್ ನೀನು ಓಡ್ಸೋ ಅಣ್ಣ. ಪಕ್ಕದಲ್ಲೇ ಅಲ್ವೇನ ಇರೋದು? ಓಡ್ಸೋ. ಬೇರೆ ಏನೇನ್ ಮಾಡೋದು? ತಗೊಳ್ಳಿ, ಹೋಗಿ. ಓಡ್ಸಪ್ಪ. ನೋಡ್ಕೊಂಡು ಗಾಡಿನ ನೀನು ಓಡ್ಸೋ.